ಲಲಿತಾ ಪರಮೇಶ್ವರಿ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. 8ನೇ ಶ್ಲೋಕ ದೇವಿಯ ಪೀಠದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಮ್ಮನವರು ಕೂತಿರ್ತಕ್ಕಂಥ ಪೀಠ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ಶ್ರೀಚಕ್ರದ ಮಾಡ್ಬೇಕಾದ್ರೆ ಲಲಿತಾ ಸಹಸ್ರನಾಮತ್ ಮಾಡ್ಬೇಕಾದ್ರೆ ಹೇಳಿದೀನಿ. ಬಟ್ ಇಲ್ಲಿ ಯಾವ ರೀತಿ ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದ್ರೆ ನೋಡಿ, ಒಂದು ಶ್ರೀಚಕ್ರ ಅಥವಾ ವಿಯಚಕ್ರ ಆಕಾಶದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಂತ ಕೂಡ ಕರೀತಾರೆ. ಪಂಚಭೂತಗಳೇ ನೋಡಿ, ಆಕಾಶದಲ್ಲಿ ಪೂಜೆ ಮಾಡೋ ಚಕ್ರಕ್ಕೆ ವಿಯಚಕ್ರ ಅಂತ ಕರಿತೀವಿ ನಾವು. ನೀವು ಎಷ್ಟೆಲ್ಲ ಹೆಸರುಗಳಿದೆ ಶ್ರೀಚಕ್ರಕ್ಕೆ ಅಂತ ಗೊತ್ತಿರ್ಬೇಕು. ನಾನ್ ಸುಮ್ನೆ ವಿಯಚಕ್ರ ಅಂದ್ರೆ ಗುರುಗಳಿಗೆ ಏನೋ ಗೊತ್ತಿಲ್ಲ, ಶ್ರೀಚಕ್ರ ವಿಯಚಕ್ರ ಅಂತ ಅವ್ರ ಏನ್ಬಾರ್ದು ನೀವು. ಅರ್ಥ ಆಯ್ತಾ? ಈ ವಿಯಚಕ್ರ ಮೀನ್ಸ್ ಆಕಾಶದಲ್ಲಿ ಪೂಜೆ ಆಗ್ತಕ್ಕಂಥ ಶ್ರೀಚಕ್ರಕ್ಕೆ ನಾವು ವಿಯಚಕ್ರ ಅಂತ ಕರಿತೀವಿ. ಇದರಲ್ಲಿ 2 ವಿಧ. ದಹರಾಕಾಶದಲ್ಲಿ ಕೂಡ ಪೂಜೆ ಮಾಡ್ತಾರೆ, ಇನ್ನೊಂದು ಬಾಹ್ಯಾಕಾಶದಲ್ಲಿ ಪೂಜೆ ಮಾಡ್ತಾರೆ. ದಹರಾಕಾಶ ಮೀನ್ಸ್ ನಿಮ್ ಸೋಲಲ್ಲಿ, ಹೃದಯಾಕಾಶದ ಅವಕಾಶದಲ್ಲಿ ಶ್ರೀಚಕ್ರವನ್ನ ಪೂಜೆ ಮಾಡೋದು. ಅಂದ್ರೆ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಮಯ ಪೂಜಾ. ಸರ್ ಮನೇಲಿ ಇಟ್ಕೊಂಡು ಶ್ರೀಚಕ್ರ ಪೂಜೆ ಮಾಡ್ಬೋದಾ? ನೀವೆಲ್ಲ ಸಮಯ ಪೂಜೆ ಮಾಡ್ತಾ ಇರ್ತೀರಾ ಅಥವಾ ದಹರಾಕಾಶ ಪೂಜೆ ಮಾಡ್ತಾ ಇದ್ದೀರಾ. ಬಾಹ್ಯಾಕಾಶ ಪೂಜೆ ಅಂದ್ರೆ ಆಕಾಶದ ಅವಕಾಶದಲ್ಲಿ ಪೀಠ. ಅದು ಯಾವ ಪೀಠ? ಭುಜಪತ್ರ ಅಥವಾ ಭೂರ್ಜಪತ್ರ, ಶುದ್ಧ ವಸ್ತ್ರ, ಚಿನ್ನ, ಬೆಳ್ಳಿ ಮುಂತಾದ ರೇಖುಗಳ ಮೇಲೆ ಯಂತ್ರವನ್ನ ರಚಿಸಿ ಬೀಜಾಕ್ಷರಿಯನ್ನ ಬರೆದು ಮಾಡ್ತಕ್ಕಂಥ ಪೂಜೆ. ಇದು ಕೌಲ ಪೂಜೆ ಅಂತ ಕೂಡ ಕರಿತೀವಿ. ಶ್ರೀಚಕ್ರ ಪೂಜೆಯಲ್ಲಿ 9 ತ್ರಿಕೋಣ ಕೆಳಗಡೆ ಇದೆಯಲ್ಲ, ಅದು 4 ಶಿವ ತ್ರಿಕೋಣ ಅಂತ ಕರಿತೀವಿ. ಮೇಲ್ಗಡೆ ಇದು ಶಕ್ತಿ ತ್ರಿಕೋಣ ಅಂತ ಕರಿತೀವಿ. ಈ ಕೆಳಗಡೆ ಇರೋ ಪ್ರದೇಶವಾದ ಬೈಂದವ ಸ್ಥಾನಕ್ಕೆ, ಆ ಪೀಠಕ್ಕೆ, ಆ ಬೇಸ್ಗೆ ಶ್ರೀಚಕ್ರ ಇಟ್ಟಿದಾರಲ್ಲ, ಬೇಸು ಒಂದು 4 ರೌಂಡ್, ಅದ್ರ ಮೇಲೆ ಶ್ರೀಚಕ್ರ ಕೂತಿದ್ಯಲ್ಲ, ಆ ಕೆಳಗಡೆ ಪೀಠಕ್ಕೆ ನಾವು ಸುಧಾ ಸಿಂಧು ಅಂತ ಕರಿತೀವಿ. ಅರ್ಥ ಮಾಡ್ಕೋಬೇಕು ನೀವೆಲ್ಲ ಇದು ಕಾನ್ಸೆಪ್ಟ್ ನ. ಆ ಕೆಳಗಡೆ ಇರೋ ಬೇಸ್ಗೆ ಏನಂತ ಕರಿತೀವಿ? ಅಡಿಪಾಯಕ್ಕೆ, ಆ ಫೌಂಡೇಶನ್ಗೆ ಸುಧಾ ಸಿಂಧು ಅಂತ ಕರಿತೀವಿ. ಅದ್ರ ಮೇಲ್ಗಡೆ ಕೂತಿರೋದು ಶ್ರೀಚಕ್ರ. ಅದೇನದು? ಅಮೃತ ಸಮುದ್ರ. ಅದು ಆ ಮೇಲ್ಗಡೆ ಇರೋದೆಲ್ಲ ಸಮುದ್ರ. ಆ ಸಮುದ್ರದ ಮಧ್ಯದ ಮೇಲೆ ಇದೆಯಲ್ಲ ಅದು ಬಿಂದುಸ್ಥಾನ, ಅದೇ ತಾಯಿಯ ಶಕ್ತಿ ಅಂಶ. ಸುಧಾ ಸಿಂಧೋರ್ ಮಧ್ಯೆ, ಸುಧಾ ಸಿಂಧುವಿನ ಮಧ್ಯದಲ್ಲಿ ಅಂದ್ರೆ ಅರ್ಥ ಮಾಡ್ಕೋಬೇಕು ತಾಯಿಯ ಪೀಠ ಹೇಗಿದೆ, ತಾಯಿ ಎಲ್ಲಿ ಕೂತ್ಕೊಂಡಿದ್ದಾರೆ, ಕೆಳಗಡೆ ಇರ್ತಕ್ಕಂಥದ್ದು ಏನದು? ಅದೇ ಸುಧಾ ಸಿಂಧು. ಅದ್ರ ತುಂಬಾ ಇರ್ತಕ್ಕಂಥದ್ದು ಅಮೃತದ ಸಮುದ್ರ. ಅದರ ಮಧ್ಯದಲ್ಲಿ ತಾಯಿ ಬಿಂದು ರೂಪಿನಲ್ಲಿ ಇದ್ದಾಳೆ ತಾಯಿ. ನೋಡಿ, ವಾಮಕೇಶ್ವರ ತಂತ್ರದಲ್ಲಿ ಹೇಳ್ತಾರೆ. ತುಂಬಾ ತಂತ್ರ ಇದೆ. ತಂತ್ರ ಮೀನ್ಸ್ ಅದೊಂಥರ ನೀವು ಏನಂತ ಕರಿಬಹುದು ಅಂದ್ರೆ, ಈಗ ಒಂದು ಗಣಿತ ಮಾಡ್ಬೇಕಾದ್ರೆ ಸೂತ್ರ ಬರೀತೀವಿ, ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದ್ರೆ ಫಾರ್ಮುಲಾ ಬರೀತೀವಿ. ಆ ಸೂತ್ರ, ವಾಮಕೇಶ್ವರ ಸೂತ್ರ ಏನ್ ಹೇಳುತ್ತೆ ಅಂದ್ರೆ, ಬಿಂದುಸ್ಥಾನನೇ ಸುಧಾ ಸಿಂಧು ಅಂತ ಹೇಳ್ತಾರೆ ಅವರು. 5 ತ್ರಿಕೋಣಗಳ ಕಲ್ಪ ವೃಕ್ಷ, ಅಲ್ಲಿ ಕದಂಬ ವೃಕ್ಷಗಳ ತೋಪು ಕೂಡ ಇದೆ. ಅದ್ರ ನಡುವೆ ಒಂದು ಮಂಟಪ, ರತ್ನವಾದ ಮಂಟಪ, ಅಲ್ಲಿ ಚಿಂತಾಮಣಿಯಿಂದ ರಚಿತವಾದ ದೇವಿ ದೇವಸ್ಥಾನ. ಅಲ್ಲಿ ಶಿವನ ಮಂಚ ಮಾಡಿಕೊಂಡು, ಶಿವನ ಸ್ವರೂಪವಾದಂತಹ ಮಹಾಮಂಚದಲ್ಲಿ ಮಹೇಶ್ವರನ ತಲೆದಿಂಬು ಮಾಡ್ಕೊಂಡು, ಸದಾಶಿವನನ್ನ ಹಾಸು ಬಟ್ಟೆ ಮಾಡ್ಕೊಂಡು ಮಲ್ಕೊಂಡ್ಮೇಲೆ ನಾವು ಒಂದು ಬೆಡ್ಶೀಟ್ ನ ಕವರ್ ಮಾಡ್ಕೊಂತೀವಿ ಅಲ್ವಾ, ಅದನ್ನ ತಾಯಿ ಸದಾಶಿವನನ್ನೇ ಹಾಸು ಬಟ್ಟೆಯನ್ನಾಗಿ ಮಾಡ್ಕೊಂಡು, ಬ್ರಹ್ಮ ವಿಷ್ಣು ರುದ್ರ ಈಶ್ವರರನ್ನ ಮಂಚದ 4 ಕಾಲುಗಳನ್ನ ಮಾಡ್ಕೊಂಡು, ಮಹೇಂದ್ರ ಇದ್ದಾನಲ್ಲ, ಆ ಮಹೇಂದ್ರನ ಪೀಕದಾನಿ ಇಟ್ಕೊಂಡಿದ್ದಾನೆ. ತ್ರಿಪುರ ಸುಂದರಿ ದೇವಿ ಸುಷುಮ್ನ ಮಾರ್ಗ ಬಿಟ್ಟು ಹಿಂದೂ ಮಂಡಲದಲ್ಲಿ ನಿಂತ್ಕೊಂಡು ತಾಯಿ ಎಲ್ರಿಗೂ ಆಶೀರ್ವಾದ ಮಾಡ್ಕೊಂಡು ಮಲ್ಕೊಂತಾಳೆ ಅಂತ ಎಲ್ಲಿ ಹೇಳ್ತಾರೆ? ಇದನ್ನ ವಾಮಕೇಶ್ವರ ತಂತ್ರದಲ್ಲಿ ಹೇಳ್ತಾರೆ. ಕನ್ಫ್ಯೂಷನ್ ಆಗುತ್ತೆ, ಬಟ್ ಇರ್ಲಿ, ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ನಾವಿಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂದ್ರೆ, ಚಿಂತಾಮಣಿ ಗೃಹ ಅಂತ ಹೇಳ್ತಾರೆ. ಸುಧಾ ಸಿಂಧೋರ್ ಮಧ್ಯೆ ಅಂತ ಹೇಳ್ಬಿಟ್ಟು ಏನಂತ ಹೇಳ್ತಾ ಇದ್ದಾರೆ? ಸೂರ ವೀಟಾಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋ ಪವನವತಿ ಚಿಂತಾಮಣಿ ಗೃಹೇ. ದೇವಿ ಚಿಂತಾಮಣಿ ಗೃಹದಲ್ಲಿ ವಾಸ ಮಾಡ್ತಾರೆ. ಸರ್, ಚಿಂತಾಮಣಿ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ, ನಾವು ಚಿಂತಿಸ್ತಕ್ಕಂಥ ವಸ್ತುಗಳನ್ನೆಲ್ಲ ಅನುಗ್ರಹಿಸ ಮಾಡ್ತಕ್ಕಂಥ ಮಂತ್ರನೇ ಚಿಂತಾಮಣಿ. ನಿಮ್ಗೇನ್ ಬೇಕೋ ಅದ್ ಕೊಡುತ್ತೆ. ದುಡ್ಡು ಬೇಕಾ, ವಿದ್ಯೆ ಬೇಕಾ, ಕೆಲ್ಸ ಬೇಕಾ, ಕಾರ್ಯ ಬೇಕಾ, ಎಲ್ಲ ಕೊಡ್ತಕ್ಕಂಥದ್ದು ಚಿಂತಾಮಣಿ ಗೃಹ.
ನಮ್ಮ ಎಲ್ಲ ಚಿಂತೆಯನ್ನು ನೀಗಿಸ್ತಕ್ಕಂಥ ವಸ್ತುಗಳು ಕೊಡ್ತಕ್ಕಂಥ ಗೃಹ. ಯಾಕೆ ಅಂದ್ರೆ ಆ ಗೃಹದಲ್ಲಿ ಇಲ್ಲದೆ ಇರೋದಿಲ್ಲ. ರತ್ನಗಳಿಂದ ನಿರ್ಮಾಣವಾದ ಮನೆ, ನಮ್ಮ ತರ ಇಟ್ಕೆ ಸಿಮೆಂಟು ಮಡ್ಲಿಂದ ಆಗಿಲ್ಲ, ರತ್ನಗಳಿಂದ. ಸಹಸ್ರಾರ ಕಮಲದ ಮಧ್ಯೆ ತಾಯಿ ಇದ್ದಾಳೆ, ಅದನ್ನ ನಾವು ಚಿಂತಾಮಣಿ ಗೃಹ ಅಂತ ಕರಿತೀವಿ ಅಂತ ಹೇಳ್ತಾರೆ. ನೋಡಿ, ಲಲಿತಾ ಸಹಸ್ರನಾಮದಲ್ಲಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಚಿಂತಾಮಣಿ ಗೃಹ ಅಂತಸ್ತ ಅಂತ ಬಂದಿದ್ಯಾ? ಶ್ಲೋಕ ಬಂದಿದ್ಯಾ? ನೆನ್ಪಾಯ್ತಾ ಲಲಿತಾ ಸಹಸ್ರನಾಮ ಓದೋರಿಗೆ? ಅಂದ್ರೆ ಅಂತರ್ಮುಖರು ಅಂದ್ರೆ ಯಾರು? ನವಾವರಣ ಪೂಜೆ ಮಾಡ್ಬೇಕಾದ್ರೆ ಬರ್ತಾರಲ್ಲ, ಅವ್ರು ಅಂತರ್ಮುಖರು. ಬಹಿರ್ಮುಖ ಅಂದ್ರೆ ಹೊರಗಡೆ ಇರ್ತಕ್ಕಂಥವ್ರು. ಈಗ ಐಡಿಯಾ ಬರ್ತಾ ಇದ್ಯಾ? ಅದಕ್ಕೂ ಶ್ಲೋಕ ಇದಕ್ಕೂ ಹೇಗೆ ಸಿಂಕ್ ಆಗತ್ತೆ ಅಂತ. ಶ್ರೀಚಕ್ರದಲ್ಲಿ ಹೊರಗಡೆನೂ ದೇವಿ ಇದ್ದಾರೆ, ದೇವರುಗಳಿದ್ದಾರೆ, ಒಳಭಾಗದಲ್ಲೂ ಇದ್ದಾರೆ. ಅದನ್ನ ಅಂತರ್ಮುಖ ಬಹಿರ್ಮುಖ ಅಂತ ಕರಿತೀವಿ, ಇನ್ಸೈಡ್ ಅಂಡ್ ಔಟ್ಸೈಡ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇನೆ, ಈ ಚಿಂತಾಮಣಿ ಗೃಹದಲ್ಲಿ ಶ್ರೀಚಕ್ರ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಮಧ್ಯದಲ್ಲಿದ್ರೆ, ಆ ತಾಯಿ ಸುತ್ತ ಏನಿದೆ ಗೊತ್ತಾ? ಕದಂಬ ವೃಕ್ಷಗಳಿದೆ, ಕಲ್ಪ ವೃಕ್ಷಗಳಿದೆ. ಕಲ್ಪ ವೃಕ್ಷ ಅಂದ್ರೆ ತೆಂಗಿನ ಮರ ಅಂತ ಕರಿತೀವಿ ಈಗ. ಆಮೇಲೆ ಕದಂಬ ವೃಕ್ಷ ಅಂತಕ್ಕಂಥದ್ದು ಒಂದು ರೀತಿ ಹೂ ಬಿಡುತ್ತೆ, ಅದು ತುಂಬಾ ಶ್ರೇಷ್ಠ ಅಂತ ಕರಿತೀವಿ. ಆ ತಾಯಿ ಮನೆ ಸುತ್ತ ಅಷ್ಟು ಕಲ್ಪವೃಕ್ಷ ಕದಂಬ ವೃಕ್ಷಗಳಿದೆ. ಅಲ್ಲಿ ಜಗನ್ಮಾತೆ ಪಂಚಬ್ರಹ್ಮಾಸನಾಸೀನಿಯಾಗಿ ಲಲಿತಾ ತ್ರಿಪುರ ಸುಂದರಿ, ಯಾವ ಅವತಾರದಲ್ಲಿ ಲಲಿತಾ ತ್ರಿಪುರ ಸುಂದರಿಯಾಗಿ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾಳೆ. ಸರಿ, ಅಂತರ್ಮುಖ ಬಹಿರ್ಮುಖಕ್ಕೂ ಏನ್ ವ್ಯತ್ಯಾಸ? ಕೆಲವೊಬ್ರು ಏನ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಈ ಬಹಿರ್ಮುಖ ಅಂದ್ರೆ ಲೌಕಿಕವಾದಿಗಳಿಂದ, ಭೋಗಾಪೇಕ್ಷೆಗಳಿಂದ, ಸ್ವಾರ್ಥದಿಂದ, ಕಪಟಗಳಿಂದ ಅಮ್ಮನವ್ರನ್ನ ಪೂಜೆ ಮಾಡ್ತಕ್ಕಂಥವ್ರು, ಆ ದೇವಿಯವ್ರನ್ನ. ಅಂತರ್ಮುಖದಲ್ಲಿ, ಅಂತರ್ಮುಖ ಅಂದ್ರೆ ನಥಿಂಗ್ ಬಟ್ ತಾಯಿ ಇರೋ ಜಾಗ. ಆ ಮೂಲ ತಾಯಿನೇ ಬೇಕು ನಮ್ಗೆ, ಆ ತಾಯಿಯ ಆಶೀರ್ವಾದ ಬೇಕು ನಮ್ಗೆ. ಯಾವ್ದೇ ತರ ಕೆಟ್ಟ ಉದ್ದೇಶಕ್ಕೆ ಅಮ್ಮನವ್ರನ್ನ ಪೂಜೆ ಮಾಡಲ್ಲ ಅಂತ ಪೂಜೆ ಮಾಡ್ತಿರಲ್ಲ, ಅದು ಅಂತರ್ಮುಖ. ನೋಡಿ, ಜಗತ್ತು ಅಂತಕ್ಕಂಥದ್ದು ಒಂದು ಅಮೃತ ಸಾಗರ. ಯೂನಿವರ್ಸ್ ಇಸ್ ಲೈಕ್ ಆನ್ ಓಷನ್. ಈ ಜಗತ್ತು ಅಂತಕ್ಕಂಥ ಈ ಅಮೃತ ಸಾಗರದಲ್ಲಿ ಪ್ರತಿ ವ್ಯಕ್ತಿ ಒಂದು ಮರ ಇದ್ದ ಹಾಗೆ. ಎಲ್ರು, ನೀವು ಒಂದ್ ಮರ, ನಾನು ಒಂದ್ ಮರ, ಪ್ರತಿಯೊಬ್ರು ಮರ ಇದ್ದ ಹಾಗೆ. ಈ ಎಲ್ಲ ಮರ ಸೇರಿ ಸೇರಿ ಸೇರಿ, ಜನಗಳೆಲ್ಲ ಸೇರಿ ಸೇರಿ ಒಂದು ಕಲ್ಪ ವೃಕ್ಷಗಳ ತೋಟ ಆಯ್ತು. ಅವರಲ್ಲಿರ್ತಕ್ಕಂಥ ಅಂತ ಪ್ರಜ್ಞೆಯೇ ಮಣಿದ್ವೀಪ. ನಿಮ್ಮಲ್ಲಿ ಒಂದು ಬುದ್ಧಿ, ನನ್ನಲ್ಲಿ ಒಂದು ಬುದ್ಧಿ, ಇನ್ನೊಬ್ರಲ್ಲಿ ಒಂದು ಬುದ್ಧಿ, ಈ ನಮ್ದೆಲ್ಲ ಬುದ್ಧಿಗಳು ಸೇರಿ ಮಣಿದ್ವೀಪ. ಈ ಬಾಳಿದ್ಯಲ್ಲ, ನಮ್ ಲೈಫ್ ಅನ್ನೋದು, ಜೀವನ, ಇದೇ ಕದಳಿವನ. ಲೈಫ್ ಇಸ್ ಲೈಕ್ ಆನ್ ಕದಳಿವನ. ಕದಳಿವನ ಅಂದ್ರೆ ಬಾಳೆ ತೋಟ. ಬಯಸಿದ್ನೆಲ್ಲ ಪಡಿತಕ್ಕಂಥ ತಾಣನೇ ಚಿಂತಾಮಣಿ ಗೃಹ. ಈ ಎಲ್ಲದಕ್ಕೂ ಕಾರಣ ಆಗಿರ್ತಕ್ಕಂಥ ಪ್ರಕೃತಿ ಏನಿದೆ, ಈ ಎನ್ವೈರನ್ಮೆಂಟ್ ಏನಿದೆ, ಅದೇ ಶಿವಾಕಾರ. ಅದ್ರ ಮೇಲ್ಗಡೆ ತಾಯಿ ಕೂತ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈ ಇಡೀ ಪ್ರಪಂಚ ಅನ್ನೋದೇನಿದೆ, ಆ ಸಮುದ್ರ ಅಂತ ಅನ್ಕೊಳೋದಾದ್ರೆ, ಅದ್ರ ಮೇಲ್ಗಡೆ ಬೆಳೆದಿರೋ ಪ್ರತಿಯೊಂದು ಮರಗಳು ನಾವೆಲ್ಲ. ಈ ಒಂದೊಂದು ಮರದಲ್ಲೂ ಒಂದೊಂದು ರೀತಿಯಾದಂತ ವಿಶೇಷ ಗುಣ ಇರುತ್ತೆ, ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಎಲ್ಲ ಮರ ಒಂದೇ ತರ ಹಣ್ಣು ಬಿಡಲ್ಲ. ಆದ್ರೆ ನಾವೆಲ್ಲ ಕಲ್ಪ ವೃಕ್ಷಗಳೇ, ನಾವೆಲ್ಲ ಒಳ್ಳೆಯವರೇ ಜೀವನದಲ್ಲಿ. ಆದ್ರೆ ಬಾಳುವಂತ ಈ ಮಣಿದ್ವೀಪ ಇದೆಯಲ್ಲ, ಲೈಫ್ ಅನ್ನೋ ಜೀವನ ಅಂತ ಮಣಿದ್ವೀಪ, ಇದ್ರಲ್ಲಿ ನೊಂದು ಬೆಂದು ನಮ್ಮ ತನನ ನಾವು ಮರ್ತೋಗ್ಬಿಟ್ಟಿದ್ದೀವಿ. ನಾವ್ ಯಾರು ಅನ್ನೋದನ್ನೇ ನಾವು ಮರ್ತೋಗ್ಬಿಟ್ಟಿದ್ದೀವಿ. ಈ ಕದಳಿವನ, ಆ ಬಾಳೆ ತೋಟದಲ್ಲಿ ಸಿಹಿಯಾದಂತಹ ಶ್ರೇಷ್ಠವಾದಂತ ಕದಳಿ ಫಲವನ್ನ ತಿನ್ನಕ್ಕಾಗದೆ ನಾವು ನಮ್ಮ ತನ ಕಳ್ಕೊಂಡು ನಾವ್ ಎಲ್ಲಿದ್ದೀವಿ, ನಾವ್ ಏನ್ ಬಂದಿದೀವಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದೀವಿ. ಅವಾಗ ತಾಯಿ ಆ ಶಿವಾಕಾರ, ಆ ಪ್ರಕೃತಿ ಅಂತಕ್ಕಂಥ ಶಿವಾಕಾರದ ಮೇಲೆ, ಅಂದ್ರೆ ಮಳೆ, ಗಾಳಿ, ಬಿಸಿಲು, ನೀರು, ಆಹಾರ ಅಂತಕ್ಕಂಥ ಪ್ರಕೃತಿ ರೂಪದ ಮೇಲೆ ತಾಯಿ ನಮ್ಗೆ ಹೇಗ್ ನಡ್ಕೋಬೇಕು ಅಂತ ಎಚ್ಚರಿಸ್ತಾ ಇರ್ತಾಳೆ. ಎಲ್ಲ ಕಡೆ ಫ್ಲಡ್ ಆಗ್ತಾ ಇದೆ, ಎಲ್ಲ ಕಡೆ ನೀರಿನ ಒಂದು ಜಾಸ್ತಿ ಆಗಿ ಎಲ್ಲ ಕಡೆ ಕೊಚ್ಕೊಂಡು ಹೋಗ್ತಾ ಇದೆ. ಈಗ ಅರ್ಥ ಆಗ್ತಾ ಇದೆಯಾ? ಆ ತಾಯಿ ಜೀವನ ಪಾಠವನ್ನ ನಮ್ಗೆ ಹೇಳ್ಕೊಡ್ಲಿಕ್ಕೆ, ನಮ್ಮ ತಪ್ಪನ್ನ ನಮ್ಗೆ ಗರ್ವ ಮಾಡಿಸ್ಕೊಡ್ಲಿಕ್ಕೆ ಈ ಪಂಚಭೂತಗಳ ಸಾಕ್ಷಿಯಾಗಿ ನಮಗೆಲ್ಲ ಪಾಠ ಕಲಿಸ್ತಾ ಇದ್ದಾಳೆ. ಮಂಚದ ಮೇಲೆ ಕೂತ್ಕೊಂಡು ಜಗನ್ಮಾತೆ ಆಸೀನಳಾಗಿ
ಹೇಗ್ ನಡ್ಕೋಬೇಕು ಅಂತ ಪಾಠ ಹೇಳ್ಕೊಡ್ತಾ ಇದ್ದಾಳೆ ಅಂತ ಚಿದಾನಂದ ಲಹರಿ ಹೇಳುತ್ತೆ. ಚಿಂತಾಮಣಿ ಗೃಹ ಲಲಿತಾದೇವಿ ವಾಸ ಮಾಡೋ ಸ್ಥಳ. ಇಂದ್ರಾದಿ ದೇವತೆಗಳು ಸಂತೋಷದಿಂದ ತಾಯಿ ಸೇವೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇದನ್ನ ಯಾರು ಒಬ್ರು ಸ್ಟ್ರಕ್ಚರ್ ಮಾಡಿರ್ಬೇಕಲ್ಲ, ಈ ಮನೇನ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಒಂದು ಕಟ್ಟಬೇಕಲ್ಲ, ಇಂಜಿನಿಯರ್ಸ್ ಬೇಕಲ್ಲ. ಈಗ ನಿಮ್ಮನೆಲ್ಲ ಕಟ್ಟಕ್ಕೆ ಯಾರೋ ಒಬ್ರು ಬಂದಿರ್ತಾರಲ್ವಾ, ಮೇಸ್ತ್ರಿ ಅಥವಾ ಇಂಜಿನಿಯರು. ಈ ಅಮ್ಮನವರ ಈ ಮನೆಯನ್ನ ಕಟ್ಲಿಕ್ಕೆ ದೇವಾಸುರ ಶಿಲ್ಪಿಗಳಾದಂತಹ ವಿಶ್ವಕರ್ಮ ಮತ್ತು ಮಯ ಇಬ್ರು ಸೇರ್ಕೊಂಡು ಮಾಡ್ದಂತ ಚಿಂತಾಮಣಿ ಗೃಹ. ಅವ್ರ ಪ್ಲಾನ್ ಅದು. ಸ್ಥಪತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಥಪತಿ. ಈಗ್ಲೂ ಕೂಡ ನಮ್ಮ ಸಂಸ್ಕೃತದಲ್ಲಿ ಅಥವಾ ಸಾಂಸ್ಕ್ರಿಟ್ ಪ್ರಕಾರ ಅಥವಾ ನಮ್ಮ ಭಾರತೀಯ ಭಾಷೆಯಲ್ಲಿ ದೇವಸ್ಥಾನದ ವಾಸ್ತುಶಿಲ್ಪಿಗಳನ್ನ ನಾವು ಸ್ಥಪತಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಥಪತಿ. ಆದ್ರೆ ತುಂಬಾ ಜನ ಸಪ್ತಿ ಅಂತ ಕೂಡ ಕರೀತಾರೆ ಆಡು ಭಾಷೆಯಲ್ಲಿ. ತಮಿಳ್ನಾಡಲ್ಲೆಲ್ಲ ನೋಡಿ, ತಮಿಳ್ನಾಡು ಕಡೆ ಎಲ್ಲ ಹೋದ್ರೆ ಸ್ಥಪತಿ ಅಂತಾನೆ ಕರೆಯೋದು ಅವ್ರನ್ನ. ಯಾರನ್ನ? ಓನ್ಲಿ ಹೂ ಆರ್ಕಿಟೆಕ್ಟ್ ಮಾಡ್ಕೊಡ್ತಾರಲ್ಲ, ದೇವಸ್ಥಾನದ ವಾಸ್ತುಶಿಲ್ಪಿನ ನಾವು ಸ್ಥಪತಿ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು ಈ ಸಣ್ಣ ಸಣ್ಣದ್ದೆಲ್ಲ, ಈ ಜನರಲ್ ನಾಲೆಜ್. ಅವ್ನು ಇಂಜಿನಿಯರ್, ಅವನು ಆರ್ಕಿಟೆಕ್ಟ್, ಇವನು ಆರ್ಕಿಟೆಕ್ಟ್ ಅಂತ ಕರಿಬಾರ್ದು. ಮನೆಗೆ ಮಾಡ್ಕೊಡೋರು ಬೇರೆ, ದೇವಸ್ಥಾನದ ವಾಸ್ತುಶಿಲ್ಪಿಯನ್ನ ಮಾಡ್ಕೊಡೋರ್ನ ಸ್ಥಪತಿಗಳು ಅಂತ ಕರಿತೀವಿ. ಈ ಅಮ್ಮನವರ ಚಿಂತಾಮಣಿ ಗೃಹದ ಸ್ಥಪತಿಗಳು ಯಾರು? ವಿಶ್ವಕರ್ಮ ಮತ್ತು ಮಯ ದೇವಶಿಲ್ಪಿಗಳು ಅಂತ ಕರಿತೀವಿ ಇವ್ರನ್ನ. ಇವ್ರೇನ್ ಮಾಡ್ತಾರೆ? ಈ ಚಿಂತಾಮಣಿ ಗೃಹಕ್ಕೆ ಒಂದು ಆಯ ಆಗ್ತಾರೆ, ಈ ರೀತಿ ಕಟ್ಟಬೇಕು ಅಂತ. ಇದು ರಥಾಂಡ, ವಿಮಾನಾಂಡ, ಬ್ರಹ್ಮಾಂಡ ಅಂತಕ್ಕಂಥ 3 ತ್ರಿಪುರ ಮಧ್ಯದಲ್ಲಿ ಸುಧಾಸಾಗರದಿಂದ ಆವೃತವಾದಂತಹ ರತ್ನಮಯ ದ್ವೀಪದ ಮಧ್ಯದಲ್ಲಿರುತ್ತೆ ಚಿಂತಾಮಣಿ ಗೃಹ. ಹೇಳಿದೀನಿ, 25 ಪ್ರಾಕಾರ ಕಕ್ಷೆಗಳಿಂದ ಸುತ್ತುವರಿಸಲ್ಪಟ್ಟಿರುತ್ತೆ. 4 ಚಿನ್ನದ ಬಾಗಿಲಿರುತ್ತೆ ಹೋಗಕ್ಕೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ನೀವು ದಿಕ್ಕಿನಲ್ಲೂ ಕೂಡ ಈ ಚಿಂತಾಮಣಿ ಗೃಹಕ್ಕೆ ಪ್ರವೇಶ ಮಾಡಬಹುದು. ಅದರ ಕೆಳಗಡೆ, ಆ ಬಾಗಿಲುಗಳ ಕೆಳಗಡೆ 6 ಗೃಹ ಇರುತ್ತೆ. ಅಲ್ಲಿ ಸೀಕ್ರೆಟ್ ಏಜೆನ್ಸಿ ಅಂತ ನಾವೇನ್ ಕರಿತೀವಿ, ಅಲ್ಲಿ ಕೆಲವೊಂದಷ್ಟು ದೇವಿಯರಿಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾಳೆ ತಾಯಿ. ಕದಂಬ ವೃಕ್ಷಗಳ ಕೈತೋಟದಲ್ಲಿ ಒಂದು, ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ ಬರೀ ದೊಡ್ಡ ಮರ, ಒಂದ್ ತೆಂಗಿನ ಮರ, ಕದಂಬ ವೃಕ್ಷ. ನೀವು ಹೋಗ್ತಾ ಇದ್ರೆ ಕಾಡ್ ತರ ಇದೆ, ಬಟ್ ಮಧ್ಯಕ್ಕೆ ಹೋದ್ರೆ ಒಂದು ಬ್ಯೂಟಿಫುಲ್ ಮನೆ ಕಾಣಿಸ್ತಾ ಇದೆ ನಿಮ್ಗೆ, ಸುಂದರವಾದ ಮನೆ ಕಾಣಿಸ್ತಾ ಇದೆ. ಅದ್ರ ಹೆಸರೇ ಚಿಂತಾಮಣಿ ಗೃಹ. ಬೇಡಿದ್ನೆಲ್ಲ ಕೊಡೋದು, ನೀವ್ ಕೇಳಿದ್ನೆಲ್ಲ ಕೊಡುತ್ತೆ. ಕುಲ್ಜಾ ಸಿಮ್ ಸಿಮ್ ಅಂತ ನೀವ್ ಕೇಳಿದ್ದೆಲ್ಲ ಕೊಡುತ್ತದು. ಯಾವುದನ್ನ ಬಯಸ್ಬೇಕು ನೋಡಿ. ವಿಶೇಷ ಏನ್ ಗೊತ್ತಾ, ಚಿಂತಾಮಣಿ ಗೃಹದ ಒಂದ್ ಸೀಕ್ರೆಟ್ ಹೇಳ್ಕೊಡ್ತೇನೆ. ಬಾಗ್ಲ ಹತ್ರ ಹೋಗೋ ತನಕ ನನ್ಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತ ಅನಿಸ್ತಿರುತ್ತಂತೆ. ಅದ್ರೊಳಗಡೆ ಹೋಗ್ಬಿಟ್ಮೇಲೆ ನನ್ಗೆ ಏನ್ ಬೇಕು ಅನ್ನೋದು ಮರ್ತೋಗ್ಬಿಡುತ್ತಂತೆ. ಕಂಪ್ಲೀಟ್ಲಿ ನೀವು ಮರ್ತೇ ಹೋಗ್ಬಿಟ್ಟಿರ್ತೀರಾ. ಕೇಳ್ಕೊಂಡು ಹೋಗಿರ್ತೀರಾ, ಆಯುಷ್ಯ ಬೇಕು, ನನ್ ಮಕ್ಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಬೇಕು, ನನ್ ಕಷ್ಟ ತೀರ್ಬೇಕು, ಸಾಲ ತೀರ್ಬೇಕು, ನಾನು ಜಮೀನ್ ತಗೋಬೇಕು, ಮನೆ ತಗೋಬೇಕು, ಸೈಟ್ ತಗೊಂಡ್ ಮನೆ ಕಟ್ಟಬೇಕು. ಒಳಗಡೆ ಹೋಗಿದ ತಕ್ಷಣ ಎಲ್ಲ ಮರ್ತ್ಬಿಟ್ಟು ಆ ಚಿಂತಾಮಣಿ ಗೃಹದ ವೈಭೋಗವನ್ನ ನೋಡ್ತಾ ಬಾಯ್ ಬಿಟ್ಕೊಂಡು ಹಾಗೆ ಕರ್ಗೋಗ್ಬಿಡ್ತೀರ ನೀವೇ. ಯಾಕಂದ್ರೆ ಆ ಚಿಂತಾಮಣಿ ಗೃಹದ ಶಕ್ತಿ ಅಂತದ್ದು. ಏನು ಕೇಳಬೇಕಾಗಿಲ್ಲ, ಕೇಳ್ದೇನೆ ಎಲ್ಲವನ್ನು ಪ್ರಸಾದಿಸುತ್ತೆ. ಬೇಡಿಕೆ ಶುದ್ಧವಾಗಿರ್ಬೇಕಷ್ಟೆ. ಈ ಶ್ರೀಚಕ್ರದ ಬಿಂದು ಸ್ಥಾನ ಶಿವಶಕ್ತಿಯರ ಸಂಯೋಗ ಸ್ಥಾನ, ಆನಂದ ಕೊಡ್ತಕ್ಕಂಥದ್ದು, ಪರಮಾನಂದ ನೀಡ್ತಕ್ಕಂಥ ಸ್ಥಾನ. ಮೋಕ್ಷಪ್ರದ ಅಂತ ಕರಿತೀವಿ, ಮೋಕ್ಷವನ್ನ ಕೊಡ್ತಕ್ಕಂಥದ್ದು. ಶ್ರೀವಿದ್ಯದಲ್ಲಿ ಶ್ರೀವಿದ್ಯಾ ಆರಾಧಕರು ಪೂಜೆ ಮಾಡೋ 4 ಕಾಲ್ಗಳು ಅಂದ್ರೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಅಂತ ಕರೀತಾರೆ. ಒಂದು ಮಂಚ ಇದೆ ಅಲ್ಲಿ ತಾಯಿಗೆ ವಿಶ್ರಾಂತಿ ತಗೊಳ್ಲಿಕ್ಕೆ, ಅಮ್ಮನವ್ರ ಮಲ್ಗಕ್ಕೆ. ಪವಡಿಕೆ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಮಂಚನ ಪವಡಿಕೆ ಅಂತ ಕರಿತೀವಿ, ಅಥವಾ ತೊಟ್ಟಿಲು ಅಂತ ಕರೀತಾರೆ, ಅಥವಾ ವೇದಿಕೆ ಅಂತ ಕರೀತಾರೆ. ಇದು ಸೃಷ್ಟಿ ಮಂಚ, ಶಿವರೂಪಿಯಾದಂತಹ ಮಂಚ. ಶಿವನೇ ಮಂಚವಾಗಿ ಅಲ್ಲಿರ್ತಕ್ಕಂಥದ್ದು. ಯಾಕೆ? ಸೃಷ್ಟಿಗೆ ಯಾರು ಬೇಕು ಅಂತ ಮೊದಲನೇ ಶಿವಶಕ್ತಿ ಅಂತ ಹೇಳಿದರೆ ತಾಯಿ ಇದ್ರು.
ತಾಯಿ ಕೆಳಗಡೆ ಮಂಚದ ರೂಪದಲ್ಲಿ ಇರ್ತಕ್ಕಂಥದ್ದು ಶಿವಶಕ್ತಿ, ಅದ್ರ ಮೇಲೆ ತಾಯಿ ಕೂತಿದ್ದಾರೆ. ಸರ್, ತನ್ನ ಪತಿಯ ಮೇಲೆ ತಾಯಿ ಕೂತ್ಕೋಬೋದಾ? ಕೂತ್ಕೋಬಾರ್ದಲ್ವಾ? ಅಪರಾಧ ಅಲ್ವಾ? ಹೇಗೆ ಅವ್ರು ಕೂತ್ಕೊಂಡಿದ್ದಾರೆ ಅಂತ ತುಂಬಾ ಜನದ ಪ್ರಶ್ನೆ ಹೇಳ್ತಾರೆ. ನೋಡಿ, ಇವತ್ತು ಕೂಡ ಮದ್ವೆ ಆಗ್ಬೇಕಾದ್ರೆ ಅಥವಾ ಕೆಲವೊಂದಷ್ಟು ವಿಶೇಷ ಸಂದರ್ಭದಲ್ಲಿ ಅಥವಾ ಒಂದು ಶಿವನ ಫೋಟೋದಲ್ಲಿ ಅಥವಾ ಕೈಲಾಸದಲ್ಲಿ ಶಿವನ ತೊಡೆಯ ಮೇಲೆ ಪಾರ್ವತಿ ಕೂತ್ಕೊಂಡಿರ್ತಕ್ಕಂಥ ಫೋಟೋವನ್ನ ನೋಡಿದೀರಾ ಎಲ್ರು? ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪಾರ್ವತಿಯ ಭಂಗಿ ತಪ್ಪಿಲ್ಲ ಅಂದ್ಮೇಲೆ ಮಂಚದ ರೂಪದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಪರಶಿವನ ಮೇಲೆ ಕೂತಿರೋ ಪಾರ್ವತಿದು ತಪ್ಪಿಲ್ಲ. ನೋಡೋ ಕಣ್ಣುಗಳು ಸರಿಯಾಗಿರ್ಬೇಕು. ಮಂಚದ ಮೇಲೆ ಕೂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಬಾರ್ದು. ಶಿವನ ತೊಡೆ ಮೇಲೆ ತಾಯಿ ಕೂತ್ಕೊಂಡಿದ್ದಾಳೆ ಅನ್ಕೋಬೇಕು. ನಮ್ ನೋಡೋ ದೃಷ್ಟಿಕೋನ ಬದಲಾಗ್ಬೇಕು ನಮ್ಗೆ. ಹೌದು, ಗಂಡನ ಹೆಂಡತಿಯ ಕಾಲನ್ನ ಗಂಡ ಮುಟ್ಟಬಾರ್ದು, ಗಂಡನ ಕಾಲನ್ನ ಹೆಂಡತಿ ಮುಟ್ಬೋದು. ಆದ್ರೆ ನಿಮ್ಗೇನೋ ಕಾಲಿಗೆ ಪೆಟ್ಟಾದಾಗ, ಗಾಯ ಆಗಿ ನೀವು ಮಂಚದ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಆ ಸಮಯದಲ್ಲಿ ಬಂದು ನಿಮ್ ಯಜಮಾನರು ನಿಮ್ ಕಾಲು ಮುಟ್ಟದಾಗ ಅದು ಅಪರಾಧ ಆಗತ್ತಾ? ಅದು ಶುಶ್ರೂಷೆಯ ಸಮಯ. ಅರ್ಥ ಆಗತ್ತಾ? ಅಂದ್ರೆ ನೋಡೋ ದೃಷ್ಟಿಕೋನ ಅವಾಗ ಮುಟ್ಟಕ್ ಅರ್ಹತೆ ಇರೋ ಕಾಲು ಬೇರೆ ಸಮಯದಲ್ಲೂ ಇರುತ್ತೆ. ನಮ್ಮಲ್ಲಿರೋ ಅಹಂ ಬಿಡ್ಬೇಕು. ಸರ್, ಶ್ರೇಯಸ್ಸಲ್ಲ ಸರ್. ಗಂಡನ ಆಯುಷ್ಯ ಕಡಿಮೆ ಆಗುತ್ತೆ, ಗಂಡ ಹೆಂಡತಿ ಕಾಲ್ ಮುಟ್ಟಬಾರ್ದು. ಆಯುಷ್ಯ ಇರೋದು ಕಾಲಲ್ಲ. ಅರ್ಥ ಮಾಡ್ಕೊಳೋ ಗುಣ ಇರೋದು ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋದ್ರಲ್ಲ, ನಿಜವಾಗ್ಲೂ ನಿಮ್ ಮನಸ್ಥಿತಿ ಹೇಗಿದೆ ಅಂತ. ಅದನ್ನ ಶಿವ ಪಾರ್ವತಿ ನಮ್ಗೆ ಪಾಠ ಮಾಡ್ತಾ ಇದ್ದಾರೆ. ನಾನ್ ಮಂಚದ್ನ ಶಿವನ್ ಮೇಲೆ ಹಾಕೊಂಡ್ ಕೂತ್ಕೊಂಡಿರೋದು ಹೆಣ್ಮಕ್ಳೇ ಗ್ರೇಟು ಜಗತ್ತಲ್ಲಿ. ಗಂಡಸ್ರನ್ನ ಈ ತರ ಡಾಮಿನೆಂಟ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಹಿಂಸೆ ಕೊಡೋರ್ಗೆ ಈ ತರ ಮಾಡ್ಬಿಡ್ಬೇಕು ಅನ್ನೋದಲ್ಲ. ನೋಡಿ, ಒಂದು ಸಂಸಾರ, ಒಂದು ಮನೆ, ಒಂದು ಲೋಕ, ಒಂದು ಯೂನಿವರ್ಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಈ ಗಂಡು ಹೆಣ್ಣಿನ ಕಾಂಬಿನೇಷನ್ ಬೇಕು, ಇಬ್ಬರ ಒಂದು ಮಿಕ್ಸ್ಚರ್ ಬೇಕು. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಇಬ್ರು ಸಮ. ಒಂದು ಮನೆ ಉಳಿಬೇಕು ಅಂದ್ರೆ ಕೆಲವೊಂದ್ಸಲ ಹೆಂಡತಿ ಮುಂದೆ ಹೋಗ್ಬೇಕು, ಕೆಲವೊಂದ್ಸಲ ಗಂಡ ಮುಂದೆ ಹೋಗ್ಬೇಕು. ಯಾರ್ ಮುಂದೆ ಹೋದ್ರು ಇಬ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಇರ್ಬೇಕು. ನಾನು ಶಿವನನ್ನ ಮಂಚವಾಗಿ ಮಾಡಿ ಕೂತ್ಕೊಂಡಿರೋದು ಅರ್ಥ, ನನ್ನ ಪತಿ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ. ಅವನ ತೊಡೆಯನ್ನ ಕೊಟ್ಟು ನನ್ನ ಭಾರವನ್ನ ಅವನು ಹೊತ್ತು, ನೀನು ಈ ಸೃಷ್ಟಿ ಭಾರವನ್ನ ಹೊರು ಅಂತ ಹೇಳಿ ನನ್ಗೆ ಈ ತರ ಮಾಡ್ಕೊಟ್ಟಿದ್ದಾರೆ. ಅಥವಾ ನಾನು ಆ ದೃಷ್ಟಿಯಿಂದ ಕೂತ್ಕೊಂಡಿದ್ದೀನಿ. ಚಿಂತಾಮಣಿ ಗೃಹ ಇರ್ಬೋದು, ಏನೇ ಇರ್ಬೋದು, ಹಣ ಐಶ್ವರ್ಯ ಏನೇ ಇರ್ಬೋದು, ಆದ್ರೆ ಗಂಡನ ಆಸರೆ ಅನ್ನೋದು ಬೇಕಲ್ಲ. ಅದಕ್ಕೆ ನಾನು ಶಿವಾಕಾರ, ಶಿವಾತ್ಮಕವಾದ, ಶಿವರೂಪಿಯಾದಂತಹ ಮಂಚದ ಮೇಲೆ ನಾನು ಕೂತ್ಕೊಂಡಿದ್ದೀನಿ. ಪರಮಶಿವ ಪರ್ಯಂಕ ನಿಲಯ ಅಂತ ಕರೀತಾರೆ. ಹಾಗಾಗಿ ಶಿವ ಕಾಮೇಶ್ವರಾಂಕ ಅಂತ ಬರುತ್ತೆ, ಸುಮೇರು ಮಧ್ಯ ಶೃಂಗಸ್ಥ ಅಂತ ಬರುತ್ತೆ ಲಲಿತಾ ಸಹಸ್ರ. ಆದ್ರೆ ಹೇಳೋ ಭಾವನೆ ಇದು. ಅರ್ಥ ಆಗ್ತಾ ಇದೆಯಾ? ನೀಪೋ ಪವನವತಿ. ಏನು ನೀಪೋ ಪವನವತಿ ಅಂದ್ರೆ? ಕದಂಬ ವೃಕ್ಷಗಳ ತೋಟವನ್ನ ನಾವು ನೀಪೋ ಪವನವತಿ ಅಂತ ಕರಿತೀವಿ. ಕಲ್ಪ ವೃಕ್ಷ, ಕದಂಬ ವೃಕ್ಷ ಅಂದ್ರೆ ಶ್ರೇಷ್ಠವಾದ ಮರ ಅದು. ಭಗವತಿಗೆ ಕದಂಬ ಗಿಡ ಅಂದ್ರೆ ಬಹಳ ಇಷ್ಟ. ಹಾಗಾಗಿ ಅವಳು ತನ್ನ ಮನೆ ಸುತ್ತ ಗಾರ್ಡನ್ ಇರ್ಬೇಕು ಅನ್ಕೊಂಡ್ರು. ಯಾವ ಗಾರ್ಡನ್ನು? ಕದಂಬ ವೃಕ್ಷದ ಗಾರ್ಡನ್ನು, ಕಲ್ಪ ವೃಕ್ಷದ್ದು. ಕಲ್ಪ ವೃಕ್ಷ ಇತ್ತು, ಆದ್ರೂ ತಾಯಿಗೆ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಿತ್ತು. ಅವಾಗ ಕದಂಬ ಗಿಡಗಳು ಬೇಕು ಅಂತ ಅನಿಸ್ದಾಗ ತಾಯಿ ಅದನ್ನ ನೋಡಿ. ಕೃಷ್ಣನಿಗೆ ತಮಾಲ ವೃಕ್ಷ ಅಂದ್ರೆ ಇಷ್ಟ, ಅದಕ್ಕೆ ಅವನನ್ನ ತಮಾಲ ಶ್ಯಾಮಲ ಅಂತ ಕರಿತೀವಿ. ತಮಾಲ ಅಂದ್ರೆ ಹೆಂಗ್ ಗೊತ್ತಾ ನಿಮ್ಗೆ? ಹೊಂಗೆ ಮರ. ಕೃಷ್ಣನ್ಗೆ ಯಾವ ಮರ ಇಷ್ಟ ಆಗ್ತಿತ್ತು? ಮರದ ಕೆಳಗಡೆ ಕೂತ್ಕೊಂಡು ಕೊಡಲನ್ನು ಊತಿರ್ತಾನೆ. ಅದ್ ಯಾವ ಮರ ಗೊತ್ತಾ ನಿಮ್ಗೆ? ಹೊಂಗೆ ಮರದ ಕೆಳಗಡೆ ಕೂತ್ಕೊಂಡು. ಯಾಕಂದ್ರೆ ಸದಾ ಕಾಲ ತಂಪಾಗಿ ಆಕ್ಸಿಜನ್ ಅನ್ನ ರಿಲೀಸ್ ಮಾಡುತ್ತೆ, ತುಂಬಾ ಒಳ್ಳೆ ಔಷಧೀಯ ಗುಣವನ್ನ ಹೊಂದಿರುತ್ತೆ. ಪೊಂಗೇಮಿಯಾ ಅಂತ ಕರಿತೀವಿ ಅದನ್ನ. ಹಾಗೆಯೇ ಕೃಷ್ಣನಿಗೆ ಯಾವ ತರ ತಮಾಲ ಶ್ಯಾಮಲ ಅಂತ ಕರಿತೀವೋ, ಜಗನ್ಮಾತೆಗೂ ಕೂಡ ಕದಂಬ ವನಪ್ರಿಯ ವಾಸಿನಿ ಅಥವಾ ಕದಂಬ ವನವಾಸಿನಿ ಅಂತ ಕರೆಯೋದು. ಆಕೆಗೆ ಕದಂಬ ವನ ಅಂದ್ರೆ ಇಷ್ಟ ಅನ್ನೋ ಕಾರಣಕ್ಕೆ. ಕದಂಬ ಮರಗಳಿಂದ ತೆಗೆದ ಮದ್ಯ ಅಂದ್ರೆ ತಾಯಿಗೆ ತುಂಬಾ ಇಷ್ಟ.
ಸರ್ ಏನ್ ಸರ್ ಮದ್ಯ ಅಂದ್ರೆ ಮತ್ತು ಬರೋ ಮದ್ಯ ಅಲ್ಲ, ಔಷಧೀಯ ಗುಣ ಇರ್ತಕ್ಕಂತ ಒಂದು ರಸ, ಅದನ್ನ ಮದ್ಯ ಅಂತ ಕರೀತಾರೆ. ಈಗ ಆಟಿ ಅಮಾವಾಸ್ಯೆ ಆಯ್ತು, ಅವತ್ತೆಲ್ಲ ಮದ್ದು ಮಾಡ್ಕೊಡಿದ್ರು ನಮ್ಮ ದಕ್ಷಿಣ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ. ಹಾಗಾದ್ರೆ ಅದು ಕೂಡ ಮದ್ಯ, ಆದ್ರೆ ಅದ್ ಕೆಟ್ಟದ್ದ? ಅದು ಅವತ್ತು ವಿಶೇಷವಾಗಿ ಅಮಾವಾಸ್ಯ ದಿನ ಆ ಮರದಲ್ಲಿ 108ಕ್ಕೂ ಅಧಿಕ ಶಕ್ತಿಗಳು ಸೇರ್ಕೊಂಡಿರುತ್ತೆ, ಪ್ರಕೃತಿಲಿ ಇರ್ತಕ್ಕಂತ ಕೆಲವೊಂದಷ್ಟು ಔಷಧೀಯ ಗುಣಗಳು ಸೇರ್ಕೊಂಡಿರುತ್ತೆ. ಅವತ್ತು ಅದನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ಕಕ್ಕಡ ಅಂತ ಕೂಡ ಕರೀತಾರೆ ಕೆಲವೊಬ್ರು, ಒಂದ್ ರೀತಿ ತಂದು ಅದು ನೀರಿಗಾಗತ್ತೆ, ಅದರಿಂದ ಕೆಲವೊಂದಷ್ಟು ಅಡುಗೆ ಖಾದ್ಯಗಳನ್ನ ಮಾಡಿ ತಿಂತಾರೆ. ಅದನ್ನ ಅವತ್ತು ಸೇವಿಸೋದ್ರಿಂದ ಇಡೀ ವರ್ಷ ಆರೋಗ್ಯವಾಗಿರುತ್ತೆ, ಮನುಷ್ಯ ದೇಹ ಆರೋಗ್ಯವಾಗಿರುತ್ತೆ, ಮನಸ್ಸು ಸ್ಥಿಮಿತದಲ್ಲಿರುತ್ತೆ ಅಂತ. ಹಾಗೆ ತಾಯಿಗೂ ಕದಂಬ ಮರದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ರೀತಿಯ ಒಂದು ರಸ ಅಂದ್ರೆ ತುಂಬಾ ಇಷ್ಟ ತಾಯಿಗೆ ಅಂತ ಹೇಳ್ತಾರೆ. ಆ ಮದ್ಯದ ಹೆಸರೇ ಕಾದಂಬರಿ. ಅದಕ್ಕೊಂದು ಹೆಸರು ಇರ್ಬೇಕಲ್ಲ. ಕದಂಬ ವೃಕ್ಷದಿಂದ ತಯಾರು ಮಾಡಿರೋ ಮದ್ಯದ ಹೆಸರೇನೋ ಕಾದಂಬರಿ. ಹೀಗೆ ತಾಯಿಯನ್ನು ನಾವು ಕಾದಂಬರಿ ಪ್ರಿಯೆ ಅಂತ ಕರಿತೀವಿ. ಎಷ್ಟೋ ಜನ ಕಾದಂಬರಿ ಅಂದ್ರೆ ಗೊತ್ತಿರ್ಲಿಲ್ಲ. ಅಯ್ಯೋ ಕಾದಂಬರಿ ಅಂದ್ರೆ ಬರೆಯೋದು ನೋಡಿ, ಆ ಕಾದಂಬರಿ ಬೇರೆ, ಈ ಕಾದಂಬರಿ ಬೇರೆ. ಕದಂಬ ವೃಕ್ಷಗಳ ಈ ಒಬ್ಬವನ ಕೈತೋಟ ತಾಯಿಯ ವ್ಯಕ್ತಿತ್ವವನ್ನ ಸೂಚಿಸುತ್ತೆ. ಯಾಕೆ ಅದನ್ನ ಮೆನ್ಷನ್ ಮಾಡಿ ಹೇಳಿದ್ದಾರೆ ಅಂದ್ರೆ, ತಾಯಿಯ ಗುಣ, ಅವಳಿಗೆ ಹೇಗಿದ್ರು ತಾಯಿ ಅಂತ. ಯಾರು ಮನೆ ಸುತ್ತ ಹಸಿರಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಅಂದ್ರೆ ಸಾತ್ವಿಕ ಗುಣ, ಯಾವಾಗ್ಲೂ ಪೀಸ್ಫುಲ್ ಇರ್ಬೇಕು, ಶಾಂತಿ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಭುವನೇಶ್ವರಿ ಅಂತ ಕರೀತಾರೆ ತಂತ್ರದಲ್ಲಿ. ದೇಶವನ್ನು ಉಪಾಸಿಸ್ತಾರೆ. ಭುವನೇಶ್ವರಿ ಅಂದ್ರೆ ಬೇರೆ ಯಾರು ಅಲ್ಲ, ತ್ರಿಪುರ ಸುಂದರಿನೇ. ನೋಡಿ, ಈ ಶ್ಲೋಕದಲ್ಲಿ ರಮ್ ಅಂತ ಬಂತು, ಬೀಜಾಕ್ಷರಿ ಮಂತ್ರ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ದುರ್ಗಾ ಅಷ್ಟೋತ್ರವನ್ನ ಹೇಳ್ಕೊಂಡು ಕೆಂಪು ಹೂಗಳಿಂದ ತಾಯಿನ ಅರ್ಚನೆ ಮಾಡಿ ಹೊಂಗೆ ಎಣ್ಣೆ ಅಥವಾ ಎಳ್ಳೆಣ್ಣೆ ದೀಪವನ್ನ ಹಚ್ಚಿಬಿಟ್ಟು ಈ ಶ್ಲೋಕವನ್ನ 12 ದಿನ ನೋಡಿ, ಒಂದು ದಿನಕ್ಕೆ 1200 ಅಥವಾ 1008 ಸಲ ಆವರ್ತಿ ಶ್ಲೋಕವನ್ನ ಜಪ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ದಿನಕ್ಕೆ 12 ದಿವಸ ಜಪ ಮಾಡಿದ್ರೆ, ಯಾರಾದ್ರೂ ಜೈಲಲ್ಲಿ ಇದ್ರೆ, ಕಾರಾಗೃಹದಲ್ಲಿ ಇದ್ರೆ ಅಂತವ್ರು ಆದಷ್ಟು ಬೇಗ ರಿಲೀಸ್ ಆಗಿ ಹೊರಗಡೆ ಬರ್ತಾರೆ. ಜೊತೆಗೆ ಸಕಲ ಕಾರ್ಯದಲ್ಲಿ ಜಯ ಸಿದ್ಧಿ ಆಗತ್ತೆ. ಎಲ್ಲೋ ಶಾಸ್ತ್ರ ಕೇಳಕ್ ಹೋಗ್ತೀರಾ, ಸರ್ ನಮ್ಮ ರಿಲೇಟಿವ್ ಒಬ್ರು ಈ ತರ ಜೈಲ್ಗೆ ಹೋಗ್ಬಿಟ್ಟಿದ್ದಾರೆ, ಏನೋ ರೀಸನ್ ಇರ್ಬೋದು, ಅದು ಹಂಗಂತ ತಪ್ಪು ಮಾಡಿ ಜೈಲ್ಗೆ ಹೋಗಿ ಇದನ್ನೆಲ್ಲ ಪಠಣೆ ಮಾಡ್ಬೇಡಿ. ತಪ್ಪಿಲ್ದೆ ಕೆಲವೊಂದ್ಸಲ ಅಚಾನಕ್ ಆಗಿ ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆಲ್ಲ ಕೋರ್ಟ್ಗೆ ಹೋಗುವಂತ ಸಂದರ್ಭ ಬಂದು ಜೈಲ್ ಪಾಲಾದಾಗ ಯಾರತ್ರನೂ ಹೋಗ್ತೀರಾ, ಅವರು ಅದ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ರಿಲೀಸ್ ಆಗ್ತಾರೆ ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ ಯಂತ್ರಾರಾಧನೆ ಮಾಡ್ತಾರೆ. 2 ತ್ರಿಶೂಲವನ್ನ ಬರೆದು ಉದ್ದಕ್ಕೆ, ವರ್ಟಿಕಲ್ಲು ಹಾರಿಜಾಂಟಲ್ ಆಗಿ, ಮೇಲಿಂದ ಕೆಳಗಡೆ ಎಡದಿಂದ ಬಲಕ್ಕೆ ತ್ರಿಶೂಲಾಕಾರವನ್ನ ಬರೆದು, ಅದ್ರಲ್ಲಿ ಒಂದು ರಂಕಾರವನ್ನ ಬೀಜಾಕ್ಷರಿಯನ್ನ ಬರೆದು, ತಾಮ್ರದ ತಗಡಲ್ಲೋ ಭುಜಪತ್ರೆಯಲ್ಲೋ ಬರೆದು ಇಷ್ಟೊಂದು ಈ ರೀತಿಯಾದಂತಹ ಜಪತಪವನ್ನ ಮಾಡಿ ಇದನ್ನ ತಗೊಂಡೋಗಿ ಹಿಂಗ್ ಮಾಡಿ ಅವಾಗ ಬೇಗ ಬರ್ತಾರೆ ಅಂತಾರೆ. ಅಂದ್ರೆ ಈ ರೀತಿಯಾದಂತ ಅನುಷ್ಠಾನವನ್ನ, ಪೂಜೆಯನ್ನ ಮಾಡಿರ್ತಾರೆ ಅವರು. ನೀವ್ ಯಾವ ರೀತಿ ಮನೆಯಲ್ಲೇ ಇದನ್ನ ಸಿಂಪಲ್ ಆಗಿ ಹೇಳ್ಕೋಬಹುದು ಅಂತ. ಆದ್ರೆ ರಿಸ್ಟ್ರಿಕ್ಷನ್ ಇದೇನೋ 12 ದಿನ ಪಠಣ ಮಾಡ್ಬೇಕು, 1200 ಸಲ ದಿನಕ್ಕೆ ಆಗ್ಲಿಲ್ಲ ಅಂದ್ರೆ 1008 ಸಲ. ನೈವೇದ್ಯ ಏನ್ ಮಾಡ್ಬೇಕು ಅಂದ್ರೆ ಕಾಳು ಮೆಣಸಿನ ಅಂದ್ರೆ ಪೆಪ್ಪರ್, ಕಾಳು ಮೆಣಸಿನ ಪುಡಿ ಹಾಕಿ ಮಾಡಿದಂತ ಅನ್ನ. ತಿರುಪತಿಲಿ ಮಾಡ್ತಾರೆ. ಹೇಗೆ ಅನ್ನವನ್ನ ಮಾಡಿ ಅನ್ನಕ್ಕೆ ಏನ್ ಹಾಕ್ಬೇಕು, ಎಳ್ಳೆಣ್ಣೆ ಹಾಕ್ಬೇಕು. ಎಳ್ಳೆಣ್ಣೆ ಹಾಕಿ ಆ ಎಳ್ಳೆಣ್ಣೆಯಿಂದ ಅನ್ನವನ್ನ ಕಲಸಾದ್ಮೇಲೆ ಅದಕ್ಕೆ ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ಮಿಶ್ರಣ ಮಾಡಿದ್ರೆ ಅದು ನೈವೇದ್ಯ ಆಗತ್ತೆ. ಮೆಣಸಿನನ್ನ ಅಂತ ಕರೀತಾರೆ, ಅಲ್ಲಿ ಬೇರೆ ಭಾಷೆಯಲ್ಲಿ ಕರೀತಾರೆ. ಇದು ಒಂದು ರೀತಿಯಾದಂತಹ ನೈವೇದ್ಯ. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ ಸಿಂಪಲ್ ಆಗಿ. 8ನೇ ಶ್ಲೋಕ. ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋ ಪವನವತಿ ಚಿಂತಾಮಣಿ ಗೃಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ
ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದ ಲಹರಿ ಅಂತ. ತಾಯಿ ಸುಧಾಸಾಗರದ ಮಧ್ಯೆ ಕಲ್ಪವೃಕ್ಷಗಳ ತೋಪು ಅಂದ್ರೆ ಗಾರ್ಡನ್, ವನ, ಅದ್ರ ಸುತ್ತ ಮನೆ ಸುತ್ತ ಈ ಬರೀ ಕಲ್ಪವೃಕ್ಷಗಳ ತೋಟ ಇದೆ. ಅದ್ರ ಮಧ್ಯೆ ಮಣಿದ್ವೀಪ ಇದೆ. ಅದ್ರ ಸುತ್ತ ಇನ್ನೊಂದು ಬೇರೆ ವನ, ಅದು ಕದಂಬ ವನ. ಅದರ ಮಧ್ಯದಲ್ಲಿ ಚಿಂತಾಮಣಿ ಗೃಹ ಅಂದ್ರೆ ನಿನ್ನ ಆಲಯ ಇದೆ. ನಿನ್ನ ಮನೆಯಲ್ಲಿ ಶಕ್ತಿ ಸ್ವರೂಪವಾದಂತಹ ತ್ರಿಕೋಣಾಕಾರ ಅಂದ್ರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಮಂಚ, ತ್ರಿಕೋಣಾಕಾರವಾಗಿರ್ತಕ್ಕಂಥ ಒಂದು ಮಂಚ. ಆ ಮಂಚ ಪರಶಿವನಿಂದ ಮಾಡಿರ್ತಕ್ಕಂಥದ್ದು. ಆ ಸುಪ್ಪತ್ತಿಗೆಯಲ್ಲಿ ಪವಡಿಸ್ತಾ ಇದ್ಯಾ, ಮಲ್ಕೊಂಡಿದ್ಯಾ, ಅದಕ್ಕೆ ನೀನು ಚಿದಾನಂದ ಲಹರಿ ಅಂತ ಕರಿತಾ ಇದೀವಿ. ಚಿದಾನಂದ ಅಂದ್ರೆ ಚಿತ್ ಅಂದ್ರೆ ಜ್ಞಾನ, ಜ್ಞಾನಾನಂದ ಲಹರಿಯಾಗಿ ನೀನೆಲ್ರಿಗೂ ಜ್ಞಾನ ಕೊಡ್ತಾ ಇದ್ಯಾ. ಆದ್ರೆ ನೀನೆಲ್ರೂ ಈ ರೀತಿ ನೋಡಕ್ಕಾಗಲ್ಲ, ಧನ್ಯರಿಗೆ ಮಾತ್ರ ಗೋಚರ ಆಗ್ತ್ಯಾ. ಯಾರು ಪುಣ್ಯ ಮಾಡಿದರೋ ಅಥವಾ ಏನಾದ್ರೂ ಒಂಚೂರು ನಿನ್ ಬಗ್ಗೆ ಆರಾಧನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಗೋಚರ ಆಗ್ತ್ಯಾ. ಅವರಿಂದ ಭಜಿಸಲ್ಪಡ್ತಕ್ಕಂಥ ಬಂಧ ಮೋಚನವನ್ನ ಕೆಲಸ ಮಾಡ್ಕೊಂತ ಅವ್ರ ಕೈಯಲ್ಲಿ ಮಾತ್ರ ಶ್ಲೋಕ ಹೇಳಿಸ್ತ್ಯಾ. ಸೌಂದರ್ಯಲಹರಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಯಾಕೆ ಅಂದ್ರೆ ಸಕಲ ಕಾರ್ಯ ಸಿದ್ಧಿಯನ್ನು ಕರುಣಿಸುವ ನಿನ್ನನ್ನ ಯಾರು ಮೀರ್ಸಕ್ಕಾಗಲ್ಲ. ಹಾಗಾಗಿ ನಿನ್ನನ್ನ ಆರಾಧಿಸ್ತೀವಮ್ಮ, ನಾವು ನಿನ್ನನ್ನ ಆರಾಧಿಸ್ತೀವಿ ಅಂತ ಹೇಳೋ ಶ್ಲೋಕ ಇದು. ಅರ್ಥ ಆಗ್ತಾ ಇದೆಯೋ? ಅಂದ್ರೆ ಒಂದೊಂದು ವಿಚಾರವನ್ನು ತೆಗೆದ್ರೂ ಕೂಡ ಸಾಕಷ್ಟು ವಿಚಾರ ತಿಳ್ಕೊಳೋದಿದೆ. ಸಾಕಷ್ಟು ವಿಚಾರ ತಿಳ್ಕೊಳೋದಿದೆ. ಶರೀರಂ ತ್ವಂ ಶಂಭೋ ಅಂತ ಒಂದು ಬರುತ್ತೆ ಇಲ್ಲಿ. ಏನು ಹಂಗಂದ್ರೆ ನೋಡಿ, ಶ್ರೀಚಕ್ರ ದೇವಿ ಶರೀರ ಜೊತೆಗೆ ಶಂಭುವಿನ ಶರೀರ ಕೂಡ. ಅಂದ್ರೆ ಅವನ ಸೂರ್ಯರನ್ನ ಆಕೆ ಸ್ತನಯುಗ ಅಂತ ಕರೀತೇವೆ. ಸೂರ್ಯ ಚಂದ್ರರನ್ನ ಸ್ತನಯುಗ. ಆ ದೇವಿ ಶರೀರ ಶಂಭುವಿನ ಶರೀರ ಆಗಿರೋದ್ರಿಂದ ಶಿವಶಕ್ತಿ ಬಿಟ್ಟು ಜಗತ್ತಿನಲ್ಲಿ ಬೇರೆ ದೊಡ್ಡದಾದ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಆಗಮಶಾಸ್ತ್ರದಲ್ಲಿ. ಸ್ತನದ್ವಯ, ಆ ತಾಯಿ 2 ಸ್ತನ ಸೂರ್ಯ ಚಂದ್ರನ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಸೂರ್ಯ ಪ್ರತಿನಿತ್ಯ ನಮಗ್ ಬೆಳಕನ್ನು ಕೊಡ್ತಾ ಇದ್ದಾನೆ. ಚಂದ್ರನು ಕೂಡ ಕೆಲವೊಂದಷ್ಟು ಶಕ್ತಿಗಳನ್ನ ಎನರ್ಜಿ ಪಾಸ್ ಮಾಡ್ತಾ ಇದ್ದಾನೆ. ನೋಡಿ, ಸೂರ್ಯ ಇಲ್ಲದೆ ಯಾವ ತರ ಆಹಾರ ಉತ್ಪತ್ತಿ ಆಗಲ್ವೋ, ಚಂದ್ರನಿಲ್ಲದೆ ಆಹಾರ ಕೂಡ ಉತ್ಪತ್ತಿ ಆಗಲ್ಲ. ರಸಾಧಿಪತಿ ಚಂದ್ರ. ಹಣ್ಣಲ್ಲಿ ಒಂದು ರಸ ಸೇರ್ಬೇಕು ಅಂದ್ರೆ ಚಂದ್ರನ ಬೆಳಕು ಬೀಳ್ಬೇಕು, ಇಲ್ಲ ಅಂದ್ರೆ ಹಣ್ಣು ಟೊಳ್ಳಾಗಿರುತ್ತೆ ಒಳಗಡೆ. ಹಾಗಾಗಿ ಸೂರ್ಯ ಚಂದ್ರರನ್ನ 2 ಸ್ತನ ಅಂದ್ರೆ ಅರ್ಥ ಆಕೆ ನಮ್ಗೆಲ್ಲ ಪ್ರತಿನಿತ್ಯ ಸೂರ್ಯ ಚಂದ್ರನ ಮೂಲಕ ಅಮೃತವನ್ನ ಉಣಿಸ್ತಾ ಇದ್ದಾಳೆ. ಕೆಟ್ಟವನೋ ಒಳ್ಳೆಯವನೋ, ಅದ್ ಎಂತ ಕೆಟ್ಟ ಜೀವಿ ಆದ್ರೂ ಪ್ರತಿಯೊಬ್ಬರಿಗೂ ತಾಯಿ ಜಗನ್ಮಾತೆ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಭಗವಂತನ ಶರೀರ ನೀನಾದ್ರೆ ಜಗನ್ಮಾತೆ, ಆ ವಿರಾಟ ಶರೀರದಲ್ಲಿ ಶಶಿ ಸೂರ್ಯರು ಸ್ತನದ್ವಯರಾಗಿದ್ದಾರೆ. ಈ ನಿನ್ನ ದೇಹವನ್ನ, ಆತ್ಮವನ್ನ, ಪಾಪರಹಿತವಾದಂತಹ ನವವ್ಯೂಹ ಈ ಮನುಷ್ಯನಲ್ಲಿ ಇದೆಯಲ್ಲ, ಇದು ಹೆಂಗಮ್ಮ ಸಾಧ್ಯ ಭಜಿಸಕ್ಕೆ? ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳಲ್ಲ, ನಾವು ಅರ್ಹರಾಗಾದ್ರೆ ತಾಯಿನ ಪೂಜೆ ಮಾಡಕ್ಕೆ, ತಾಯಿನ ಭಜನೆ ಮಾಡಕ್ಕೆ ನಾವು ಅರ್ಹರ? ನಮ್ಮಲ್ಲಿ ನವವ್ಯೂಹ ಇದೆಯಲ್ಲ, 9 ಈ ರಂಧ್ರಗಳು, ಅವೆಲ್ಲ ಮಲದಿಂದ ತುಂಬೋಗಿದೆ. ನಾವು ಶುದ್ಧಿನಾಗಾದ್ರೆ ನಮ್ಗಷ್ಟು ಕೇಪಬಲ್ ಇದೆ ತಾಯಿನ ಆರಾಧನೆ ಮಾಡೋಷ್ಟು. ಆನಂದ ಭೈರವಿ, ಶಿವನನ್ನ ಆನಂದ ಭೈರವ ಅಂತ ಕರಿತೀವಿ, ಜಗನ್ಮಾತೆಯನ್ನ ಆನಂದ ಭೈರವಿ ಅಂತ ಕರಿತೀವಿ. ನಿಮ್ಮಿಬ್ಬರಲ್ಲಿ ಸಮರಸವಾಗಿ ಬೆರ್ತ್ ಹೋಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ನನ್ನ ಅರ್ಹನ? ನವವ್ಯೂಹ ಅಂದ್ರೆ ಏನು? ಕಾಲವ್ಯೂಹ, ಕುಲವ್ಯೂಹ, ನಾಮವ್ಯೂಹ, ಜ್ಞಾನವ್ಯೂಹ, ಚಿತ್ತವ್ಯೂಹ, ನಾದವ್ಯೂಹ, ಬಿಂದು ವ್ಯೂಹ. ಇದು 9 ವ್ಯೂಹ. ಇದು ತಾಯಿ ದೇಹದ ಭಾಗ ನಾನು ಹೇಳಿದ್ದು. ಇಡೀ ಜಗತ್ತೇ ತಾಯಿಯ ಶರೀರ ಅಂತ ಕರಿತೀವಲ್ಲ, ಯಾಕೆ ಕರಿತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕಾಲವ್ಯೂಹ ಅಂತೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಲವ್ಯೂಹ?
ಕಾಲವ್ಯೂಹ ಅಂದ್ರೆ ಏನು? ಕಾಲವ್ಯೂಹ ನಥಿಂಗ್ ಬಟ್ ಸಮಯವನ್ನು ಸೂಚಿಸ್ತಕ್ಕಂಥ ನಿಮೇಷಾದಿ. 1 ನಿಮಿಷ, ಸೆಕೆಂಡು, ಗಳಿಗೆ, ಗಂಟೆ, ಗಟಿ, ವಿಗಟಿ ಎಲ್ಲ ಕರಿತೀವಲ್ವ ನಾವು. ಈ ಕಾಲವನ್ನ ನಿರ್ಣಯ ಮಾಡ್ತಕ್ಕಂಥದ್ದು ಕಾಲವ್ಯೂಹ. ಇದು ದೇವಿಯ ಶರೀರದ ಒಂದು ಭಾಗ, ಒಂದು ಪಾರ್ಟ್. 2ನೇದು ಕುಲವ್ಯೂಹ. ತಾಯಿ ಯಾವ್ಯಾವ ರೂಪದಲ್ಲಿ ಇರ್ತಾರೋ ಆಕೆನೆ ಆಕೆ ಕುಲ ಅಥವಾ ವರ್ಣ. ವರಾಹ ರೂಪದಲ್ಲಿ ಕಪ್ಪಾಗಿರ್ತಾಳೆ ತಾಯಿ, ಕೆಲವೊಂದ್ಸಲ ಬೆಳ್ಳಗೆ, ಒಂದೊಂದ್ಸಲ ರಕ್ತವರ್ಣ, ಕೆಂಪುಗೆ, ರೆಡ್ಡಿಶ್, ಆರೆಂಜಿಸು, ಬ್ಲೂ ಆಗಿ. ಅಂದ್ರೆ ತಾಯಿ ಯಾವ ಬಣ್ಣದಲ್ಲಿ ಇದ್ದಾಳೋ ಆಕೆ ಕುಲ. ಜಗತ್ತಲ್ಲಿ ಎಷ್ಟೊಂದು ಕುಲಗಳಿದೆ, ಯಾವುದು ಕೆಟ್ಟದಲ್ಲ. ನಾಮವ್ಯೂಹ. ತಾಯಿಗೆ ತುಂಬಾ ಜನ ತುಂಬಾ ಹೆಸರು ಕೊಡ್ತಾರೆ, ಯಾವ ಹೆಸರಿಂದ ಕರೆದ್ರು ತಾಯಿ ಓಕೆ, ಅದು ನಾಮವ್ಯೂಹ. ಇನ್ನು ಜ್ಞಾನವ್ಯೂಹ. ಬೌದ್ಧರು ವಿಜ್ಞಾನ ಸ್ಕಂದ ಅಂತ ಕರೀತಾರೆ. ಜ್ಞಾನದಲ್ಲಿ ಎರಡು ವಿಧ, ಸವಿಕಲ್ಪ, ನಿರ್ವಿಕಲ್ಪ. ನಾಲೆಜ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಸವಿಕಲ್ಪ, ನಿರ್ವಿಕಲ್ಪ. ಯಾವುದಾದ್ರೂ ಒಂದು ಜ್ಞಾನ ವಿಶೇಷವಾಗಿದ್ರೆ, ತುಂಬಾ ಸ್ಪೆಷಲ್ ಆಗಿದ್ರೆ ಅದು ಸವಿಕಲ್ಪ. ನಮ್ಗೆಲ್ಲ ಸವಿಕಲ್ಪ ಇರೋದು. ನಿಜವಾಗ್ಲೂ ಮನುಷ್ಯರಿಗಿರೋದು ಯಾವ್ದು ಗೊತ್ತಾ? ಸವಿಕಲ್ಪ. ಯಾಕೆ ಗೊತ್ತಾ? ಮನುಷ್ಯ ಒಬ್ಬನೇ ಇಡೀ ಪ್ರಪಂಚದಲ್ಲಿ ಆ 74 ಜೀವಕೋಟಿ ರಾಶಿಗಳಲ್ಲಿ ಮಾತಾಡ್ತಾನೆ ಅಂದ್ರೆ ಅದು ಮನುಷ್ಯ ಮಾತ್ರ. ಬುದ್ಧಿ ಉಪಯೋಗ ಮಾಡ್ತಾನೆ ಎಲ್ಲಾರ್ಗಿನ್ನ, ಎಲ್ಲಾ ಪ್ರಾಣಿಗಳ ಅಂದ್ರೆ ಅದು ಮನುಷ್ಯ ಮಾತ್ರ. ಅದಕ್ಕೆ ನಮ್ಗೆ ಯಾವುದು ವಿಶೇಷ ಜ್ಞಾನ ಇರೋದ್ರಿಂದ ನಮ್ಗೆ ಸವಿಕಲ್ಪ ಜ್ಞಾನ. ಯಾವುದು ವಿಶೇಷ ರಹಿತವಾದ ಜ್ಞಾನ ಇದೆಯೋ ಅದು ನಿರ್ವಿಕಲ್ಪ. ಆದ್ರೆ ಮನುಷ್ಯನಿಗೆ ಸವಿಕಲ್ಪ, ನಿರ್ವಿಕಲ್ಪ ಅಂತಕ್ಕಂಥ 2 ಜ್ಞಾನ ಇದ್ದಾಗ ಅವನು ಬ್ರಹ್ಮಜ್ಞಾನಿ ಆಗ್ತಾನೆ. ನೆನಪಿರ್ಲಿ, ಒಂದು ಪ್ರಾಣಿ ಮಾತು ಕೂಡ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕು. ನಿಮ್ ಮನೆ ನಾಯಿ ಅಳ್ತಿದೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಏನೋ ಬೇಕು ಅಂತ. ಹೇಗೆ ಅರ್ಥ ಆಯ್ತು? ಬೈ ಅಬ್ಸರ್ವಿಂಗ್ ಡೇ ಬೈ ಡೇ. ಅದೇ ತರ ಪ್ರತಿಯೊಂದು ಜೀವಿಯನ್ನು ಅಬ್ಸರ್ವ್ ಮಾಡೋದನ್ನ ಕಲಿಬೇಕು ನೀವು. 5ನೇದು ಚಿತ್ತವ್ಯೂಹ. ಚಿತ್ತವ್ಯೂಹ ಅಂದ್ರೆ ಏನು ಗೊತ್ತಾ? ಅಹಂಕಾರ, ಬುದ್ಧಿ, ಮನಸ್ಸು, ಇದೇ ಚಿತ್ತವ್ಯೂಹ. ಇನ್ನು ನಾದವ್ಯೂಹ. ನಮ್ಮ ಮನ್ಸಲ್ಲಿ ಉಂಟಾಗುತ್ತಲ್ಲ ಬೇರೆಯವ್ರ ಮೇಲೆ ಅಸೂಯೆ, ಕೋಪ, ದ್ವೇಷ, ಸರಿ ಇಲ್ಲ ಅನ್ನೋದು, ಅವ್ರನ್ನ ಬೈಕೊಳೋದು, ಇದೆಲ್ಲ ಮನೋವ್ಯಾಪಾರ. ಅಂದ್ರೆ ಕ್ಯಾಲ್ಕುಲೇಟ್ ಮೈಂಡ್. ನಂಗೆ ಏನಾದ್ರು ಲಾಭ ಇದೆಯೇ ಕೆಲಸ ಮಾಡೋದ್ರಿಂದ? ನಾನ್ಯಾಕೆ ಇದನ್ನ ಗುರುಕುಲ ಫಂಕ್ಷನ್ ಮಾಡ್ತಿದ್ರೆ ನಾನ್ಯಾಕೆ ದುಡ್ಡು ಕೊಡ್ಬೇಕು? ಇದೆಲ್ಲ ನಿಮ್ ನಾದವ್ಯೂಹ ಇಂಡಿಕೇಟ್ ಮಾಡುತ್ತೆ. ಇನ್ನು 7ನೇದು ಬಿಂದು ವ್ಯೂಹ. ಬಿಂದು ವ್ಯೂಹ ಅಂದ್ರೆ ಷಟ್ಚಕ್ರ, ನಮ್ಮ ಬಾಡಿಲಿ ಇರ್ತಕ್ಕಂಥ 6 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ. 8ನೇದು ಕಲಾವ್ಯೂಹ. ಪಂಚಾಶತ್ ಕಲಾನ ವರ್ಣಾತ್ಮಿಕಾನಂ ಸಂಶಿಹಿ ಅಂತ 50 ಅಕ್ಷರ ಸಮುದಾಯ ಶ್ರೀಚಕ್ರದಲ್ಲಿ ಬರ್ತಿದ್ದಾರೆ. ಅದು ಕಡೆಯೇದ್ ಏನ್ ಗೊತ್ತಾ? ವೆರಿ ಇಂಪಾರ್ಟೆಂಟ್. 9ನೇದು ಜೀವವ್ಯೂಹ. ಜೀವ ಅನ್ನೋದು ದೇವಿಯ ಒಂದು ಅಂಶ. ಸುಖ ದುಃಖಗಳನ್ನು ಅನುಭವಿಸ್ತಕ್ಕಂಥ ಎಲ್ಲಾ ಜೀವಿಗಳೇ ಜೀವವ್ಯೂಹ. ಗುರುಜಿ ಯಾಕೆ ನನ್ ಕಷ್ಟ ಬಂತು ಸರ್, ಯಾಕೆ ನನ್ಗೆ ಪ್ರಾಬ್ಲಮ್ ಆಯ್ತು? ಯಾಕಂದ್ರೆ ನೀವೆಲ್ಲ ಜೀವವ್ಯೂಹಗಳು. ನಾವೆಲ್ಲ ಯಾರು? ಜೀವವ್ಯೂಹ. ಹಾಗಾಗಿ ನಮ್ಗೆ ಕಷ್ಟ ಬರ್ತಾ ಇದೆ. ಸುಖ ದುಃಖಗಳನ್ನು ಅನುಭವಿಸುವ ಎಲ್ಲಾ ಜೀವಿಗಳನ್ನ ನಾವು ಜೀವವ್ಯೂಹ ಅಂತೀವಿ. ಅಂತಃಕರಣೋಪಾದಿಯಿಂದ ಕೂಡಿರ್ತಕ್ಕಂಥ ಜೀವದ ಒಂದು ಅಂಶ ತಾಯಿಯಿಂದ ಸಿಕ್ಕಿರೋವರ. ಶ್ರೀಚಕ್ರ ಮೇಲ್ಮುಖವಾಗಿ ಮೇಲೆ ಟಿಪ್ಪಲ್ ಕಾಣಿಸುತ್ತೆ, ಅದ್ ದೇವ್ರು ಅಂತ ಹೇಳ್ತೀವಿ. ಮೇಲೆ ಅಷ್ಟು ಇಷ್ಟು 9 ತ್ರಿಕೋಣ ಅಂತೆಲ್ಲ ಹೇಳ್ತೀವಿ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಅದನ್ನ ಶೇಷಿ ಅಂತ ಕರಿತೀವಿ. ಏನಂತ ಕರಿತೀವಿ? ಶೇಷಿ. ಶೇಷ ಅಂದ್ರೆ ಪುರುಷ, ಶೇಷಿ ಅಂದ್ರೆ ಸ್ತ್ರೀ. ಸರ್ ಏನ್ ಸರ್ ಶೇಷಿ ಅಂದ್ರೆ? ಶೇಷ ಅಂದ್ರೆ ವಿಶೇಷಣ, ಅದೊಂದು ಸೀಕ್ರೆಟ್. ಶೇಷಿ ಅಂದ್ರೆ ಪ್ರಧಾನ, ಇಂಪಾರ್ಟೆಂಟ್ ಆಗಿರೋದು. ಸರ್ ಇಷ್ಟೊತ್ತು ಹೇಳಿದ್ರಲ್ಲ, ಇದು ಯಾಕೆ ಹೇಳಿದ್ರಿ ಅಂದ್ರೆ ಈ 9 ತಾಯಿಯ ಶರೀರ, ದೇವಿಯ ದೇಹದ ಅಂಶ, ಭಾಗ, ಇದ್ರಲ್ಲಿ ಎಷ್ಟು ನಮ್ಗೆ ಸಿಮಿಲರ್ ಆಗಿತ್ತು, ಇದ್ರಲ್ಲಿ ಎಷ್ಟು ಹ್ಯೂಮನ್ ಬಾಡಿಲಿ ಪ್ರೆಸೆಂಟ್ ಮಾಡ್ತು, ಇಂಡಿಕೇಟ್ ಮಾಡ್ತು ಮನುಷ್ಯನನ್ನ. ತಾಯಿಯ ದೇಹದ ಅಂಶ ಬಂದು ಸೇರ್ಕೊಂಡ್ಮೇಲೆ ಈ ಗುಣ ಎಲ್ಲ ನಮ್ಮಲ್ಲಿ ಇರ್ಬೇಕೋ ಬೇಡವೋ? ಹಾಗಾಗಿ ನಾವು ಮನುಷ್ಯರು. ಕಷ್ಟ ಬರಬೇಕು, ಸುಖ ಬರಬೇಕು, ಅವಾಗ್ಲೇ ನಾವು ಜೀವಿ ಅಂತ ಅನಿಸ್ಕೊಳ್ಳೋದು. ನೀವೇನೂ ಬರ್ಲಿಲ್ಲ ಅಂದ್ರೆ ನೀವ್ ನಿರ್ಜೀವ ವಸ್ತು.
ಲಿವಿಂಗ್ ಥಿಂಗ್ ಅಲ್ಲ, ನಾನ್ ಲಿವಿಂಗ್ ಥಿಂಗ್ ನೀವು. ಆದ್ರೆ ಅದಕ್ಕೇನೆ ಸಾಕಷ್ಟು ಪರಿಹಾರಗಳನ್ನ ಕೊಟ್ಟಿದ್ದು. ಈ ತರ ಪ್ರಾಬ್ಲಮ್ ಬಂದಾಗ ಏನ್ ಮಾಡ್ಬೇಕು, ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ಬೇಕು, ಏನೆಲ್ಲ ಜೀವನದಲ್ಲಿ ಏನೆಲ್ಲ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಇವತ್ತು ಊಟ ಮಾಡ್ತೀರಾ ಮಲ್ಕೊಳಕ್ ಆಗಲ್ಲ, ಅಡ್ಗೆ ಮಾಡ್ಬೇಕು, ಎಲ್ರೂ ಮನೆಯಲ್ಲೂ ಊಟ ಮಾಡ್ಬೇಕು. ಹೇಮಂತ್ ಸರ್ ಕ್ಲಾಸ್ ಮಾಡ್ತಾರೆ ಅಂತ ಉಪವಾಸದಲ್ಲಿ ಕೂತ್ಕೊಳಕ್ ಆಗಲ್ಲ. ಆದ್ರೆ ಊಟ ಮಾಡಿ ಬಂದ್ಮೇಲೆ ಕೈ ತೊಳ್ದು ಕೈ ಒರ್ಸ್ಕೊಂಡ್ ಬಂದ್ಮೇಲೆ ಕೂತ್ಕೊಂಡ್ಮೇಲೆ ತಿಂದಿರೋ ಆಹಾರ ಜೀರ್ಣ ಆಗ್ಬೇಕು ಅಂದ್ರೆ ನೆಮ್ಮದಿ ಶಾಂತಿ ಬೇಕು. ಇದೇ ಮೇನ್ ಕಾನ್ಸೆಪ್ಟ್. ಆ ನೆಮ್ಮದಿ ಶಾಂತಿ ಯಾವಾಗ ಬರುತ್ತೆ ಅಂದ್ರೆ ಜೀವನ ಅಂದ್ರೆ ಏನು ಅಂತ ಅರ್ಥ ಆದಾಗ ಆಟೋಮೆಟಿಕಲಿ ಕರಗ್ಬಿಟ್ಟು. ಹಂಗಂತ ಕರಗಲ್ಲ ಸರ್, ಡೈಜೆಸ್ಟ್ ಆಗಲ್ವಾ, ಆಗತ್ತೆ, ಬಟ್ ಝೀರೋ. ತಿಂದಿದ್ದೆಲ್ಲ ಝೀರೋ. ನಿಮ್ದು ಏನು 1% ನಿಮ್ ದೇಹಕ್ಕೆ ಅದು ಯೂಸ್ ಆಗಿರಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಕಂಪ್ಲೀಟ್ ಯೂನಿವರ್ಸ್ ಏನ್ ನೋಡ್ತಾ ಇದೀವಿ ಇದ್ಯಾವ್ದು ಸತ್ಯ ಅಲ್ಲ. ಮರುಭೂಮಿಲಿ ಒಯಾಸಿಸ್ ಇದ್ದಾಗೆ. ಏನ್ ಸರ್ ಒಯಾಸಿಸ್ ಅಂದ್ರೆ? ಮರುಭೂಮಿಲಿ ಹೋಗ್ತಾ ಇರ್ತೀರಾ, ನೀರಿರೋ ತರ ಫೀಲ್ ಆಗತ್ತೆ, ಹತ್ರ ಹೋದ್ರೆ ನೀರ್ ಇರಲ್ಲ. ಸುಮ್ನೆ ದೂರದಿಂದ ನೀರಿರೋ ತರ ಅನ್ಸುತ್ತೆ ನಿಮ್ಗೆ. ಹಾಗೆ ಈ ಪ್ರಪಂಚ ಅಂತಕ್ಕಂಥ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ, ಬಟ್ ನಾಳೆ ಬೆಳಗ್ಗೆ ಇದು ಇಲ್ದ ಆಗ್ಬೋದು, ಯಾರಿಗೂ ಗೊತ್ತಿಲ್ಲ. ಯಾರು ಗ್ಯಾರಂಟಿ ಕೊಡಕ್ ಆಗಲ್ಲ ಇದು ಹೀಗೆ ಇರುತ್ತೆ. ತುಂಬಾ ಕಷ್ಟಪಟ್ಟು ಮನೆ ಕಟ್ತೀರಾ, 100 ವರ್ಷ ಇರುತ್ತೆ ಅಂತ, ಬಟ್ ಅದ್ ಇರ್ಬೋದು, ಇಲ್ದೇನು ಇರ್ಬೋದು. ಬಟ್ ಸತ್ಯ ಯಾವ್ದು ಗೊತ್ತಾ? ನೀವು ಬದುಕಿರೋ ತನಕ, ನಿಮ್ ದೇಹದಲ್ಲಿ ಉಸಿರಿರೋ ತನಕ, ಜೀವನದಲ್ಲಿ ನಾವು ಮಾಡೋ ನಿತ್ಯ ಕರ್ಮದ ಜೊತೆಗೆ ಈ ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಆ ಜೀವವನ್ನ ನಾವು ನೆನ್ಪು ಮಾಡ್ಕೊಂಡು ಸ್ಮರಣೆ ಮಾಡ್ಕೊಂಡು ಬದುಕನ್ನ ಮುಗಿಸೋ ಹಂತಕ್ಕೆ ಹೋಗ್ತೀವಲ್ಲ, ಒಂದಿನ ಮುಗಿಸ್ಬಿಡ್ತೀವಲ್ಲ, ಅದೇ ನಿಜವಾದ ಸತ್ಯ. ಹೊಟ್ಟೆ ತುಂಬಾ ಊಟ ಕೊಡ್ತೀನಿ ನಿಮ್ಗೆ, ನೀವು ಕೇಳಿದ ಊಟ ಕೊಡ್ತೀನಿ, ಮೃಷ್ಟಾನ್ನ ಭೋಜನ ಕೊಡ್ತೀನಿ, ತಿನ್ನಿ. ಆದ್ರೆ 30 ದಿನಗಳ ಕಾಡ ದಿನದ 3 ಹೊತ್ತು ಮೃಷ್ಟಾನ್ನ ಭೋಜನ ತಿನ್ನಕ್ಕಾಗತ್ತಾ? ತಿಂದು ಬದುಕಕ್ಕಾಗತ್ತಾ? ತಿಂದ ಮೇಲೂ ಕೂಡ ನಿಮ್ 3ನೇ ದಿನಕ್ಕೆ ಬೋರ್ ಆಗಲ್ವಾ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ನಿಮ್ಗೆ? ಅದೇ 30 ದಿನನೂ ದೇವ್ರ ಬಗ್ಗೆ ಕೂತ್ಕೊಂಡೆ ಹೇಳ್ತೀನಿ ಅನ್ನಿ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಿದ್ದೆ ಬರುತ್ತೆ, ಮನ್ಸಿಗೊಂದ್ ಶಾಂತಿ ಇರುತ್ತೆ. ನೋವಿದ್ರು ಕೂಡ, ಕಣ್ಣಲ್ಲಿ ನೀರ್ ಬರ್ತಿದ್ರು ಕೂಡ ಒರ್ಸ್ಕೊಂಡ್ ಸುಮ್ನಾಗ್ಬಿಡ್ತೀವಿ. ಏನೋ ಒಂದ್ ರೀತಿ ಮನ್ಸಿಗೆ ಶಾಂತಿ ಸಿಗುತ್ತೆ. ಯಾಕೆ ಅಂದ್ರೆ ಅದೇ ದೈವಿಕ, ಆ ದೇವರು ಅಥವಾ ಆಧ್ಯಾತ್ಮಿಕ ಇರ್ತಕ್ಕಂಥ ಶಕ್ತಿ ಅಂತದ್ದು. ನಾನು ಈಗ್ಲೂ ಹೇಳ್ತೀನಿ ತುಂಬಾ ಜನಕ್ಕೆ, ಹೆಣ್ಮಕ್ಳಿಗೆ, ಅಮ್ಮ ಯಾರೂ ಮನೆ ಬಿಟ್ಟು ಬಂದು ಸಾಧನೆ ಮಾಡ್ತೀನಿ ಅನ್ಬೇಡಿ, ಮನೇಲಿ ಇದ್ದೇ ಸಾಧನೆ ಮಾಡಿ. ಕಾವಿ ಹಾಕೊಳೋದೇನ್ ಬೇಡ, ದೊಡ್ಡ ದೊಡ್ಡ ಮಾಲೆ ಹಾಕೊಳೋದೇನ್ ಬೇಡ. ಕೃಷ್ಣನ ಪರಮ ಭಕ್ತಿಯಾಗಿ ಪ್ರತಿನಿತ್ಯ ಜಪಮಾಲೆ ಹಿಡ್ಕೊಂಡು, ನೀನು ಕೃಷ್ಣ ನಾಮ ಜಪ ಮಾಡದೇ ಇದ್ರು ಪರವಾಗಿಲ್ಲ, ಮನೇಲೆ ಕೂತ್ಕೊಂಡು ಅಮ್ಮ ಜಗನ್ಮಾತೆ, ಶ್ರೀಮಾತೆ, ದುರ್ಗಾ ಮಾತೆ, ತ್ರಿಪುರ ಸುಂದರಿ ಅನ್ಕೊಂಡು ನೀನು ಈ ಗುರುಗಳು ಹೇಳೋ ಮಾತನ್ನ ಅಥವಾ ನಿಂಗೆ ಸಮಯ ಸಿಕ್ಕಾಗ ಮಂತ್ರ ಪಠಣೆ ಮಾಡ್ಕೋ ಸಾಕು ಅಂತ. ಧನ್ಯವಾದ.